ಈಗಾಗಲೇ ನಾನು ಆಯಿಲ್ ಕಂಪ್ನೀಸು BPL, HPCL, ಇಂಡಿಯನ್ ಆಯಿಲು ಮತ್ತು ಗೈಲ್ ಈ 4 ಜನ ರಾಜ್ಯದ ಮುಖ್ಯಸ್ಥರನ್ನ ಕರೆಸಿ ಈ ಸುದೀರ್ಘವಾಗಿ ಚರ್ಚೆ ಮಾಡಿದ್ದೀವಿ. ಇರಾನ್ ಮತ್ತು ಇಸ್ರೇಲ್ ಯುದ್ಧದ ವಿಷಯದಲ್ಲಿ ಶಿಪ್ಗಳನ್ನು ನಮ್ಮಲ್ಲಿ ಏನು ಫಿಲಪ್ ಆಗಿ ಇಲ್ಲಿಗೆ ಬರಬೇಕಾಗಿತ್ತು ಅವು ನಿಲ್ಲಿಸಿದ್ದಾರೆ. ಇಂತಹ ಸಂದರ್ಭದಲ್ಲಿ ಯಾವ ರೀತಿ ನೀವು ಈ ಸಾಮಾನ್ಯ ಜನ ಉಪಯೋಗಿಸುವಂಥ ಡೊಮೆಸ್ಟಿಕ್ ಗ್ಯಾಸ್ ಮತ್ತು ಕಮರ್ಷಿಯಲನ್ನು ಅಡ್ರೆಸ್ ಮಾಡ್ತೀರ ಅನ್ನೋ ವಿಷಯವನ್ನು ಮಾತಾಡಿ. ಸುಮಾರು 1,000 ಮೆಟ್ರಿಕ್ ಟನ್ ಒಂದು ದಿನಕ್ಕೆ ಅಂದರೆ 50,000 ಸಿಲಿಂಡರ್ಸ್, ಅದು 19 kg ಇರುವಂಥ ಸಿಲಿಂಡರ್ಸ್. 1,000 ಮೆಟ್ರಿಕ್ ಟನ್ ಅಂದರೆ ಪರ್ ಡೇ 50,000 ಸಿಲಿಂಡರ್ಸ್ ಕಮರ್ಷಿಯಲ್. ಅದು ಡೊಮೆಸ್ಟಿಕ್ಕು ಸಾಮಾನ್ಯವಾಗಿ ಮನೆಯಲ್ಲಿ ಬಳಸೋದು 5,000 ಮೆಟ್ರಿಕ್ ಟನ್ ಪರ್ ಡೇ ಅಂದರೆ 3,50,000 ಸಿಲಿಂಡರ್ಸನ್ನು ಪ್ರತಿದಿನ. ಅದು 14 kg ಇರ್ತದೆ, 14.2 ಇರ್ಬೋದು. ಇದು ಪ್ರತಿದಿನ ನಮಗೆ ಅವಶ್ಯಕತೆ ಇರೋದು ಕರ್ನಾಟಕ ರಾಜ್ಯಕ್ಕೆ. ಇದರಲ್ಲಿ ಭಾರತ ದೇಶದಲ್ಲಿ ಉತ್ಪಾದನೆ ಆಗೋದು 30% ಇರ್ತದೆ. ಪ್ರೊಡಕ್ಷನ್ ಇಲ್ಲ, ನಿಯರ್ಲಿ 30% ಇದೆ. ಗೈಲ್ನವರು ಸುಮಾರು 5 ಲಕ್ಷ ಮನೆಗಳಿಗೆ ಕನೆಕ್ಷನ್ ಕೊಟ್ಟಿದ್ದಾರೆ. ಅದು ಲೇಟಾಗಿ ಪ್ರಾರಂಭ ಆಗಿದೆ. ಮುಂದೆ ಅದು ಕೂಡ ಹೆಚ್ಚಿಗೆ ಡೆವಲಪ್ಮೆಂಟ್ ಆಗೋ ಸಿಚುವೇಶನ್. ನಮ್ಮಲ್ಲಿ ಏನಾಗಿದೆ, ನಗರಗಳಲ್ಲಿ ಬಿಟ್ಟು ಹಳ್ಳಿಗಳಿಗೂ ಕೂಡ ಎಲ್ಲಿ ನಾವು ಶತಮಾನಗಳಿಂದ ಸೌದೆ ಉಪಯೋಗಿಸಿ ನಾವು ಅಡುಗೆ ಮಾಡ್ಕೊಳ್ತಾ ಇದ್ದೀವಿ, ನೀರು ಕಾಯಿಸ್ತಾ ಇದ್ದೀವಿ, ಎಲ್ಲ ಮಾಡ್ತಾ ಇದ್ದೀವಿ, ಇವರೆಲ್ಲ ಕೂಡ ಈಗ ಈ ಗ್ಯಾಸನ್ನು ಉಪಯೋಗಿಸೋ ಕಡೆ ಹೊರಟೋಗಿದ್ದಾರೆ. ಆದರೂ ಕೂಡ ಆತಂಕ ಪಡಬೇಕಾಗಿಲ್ಲ. ಯಾಕಂದರೆ ಈಗ ಗೌರ್ಮೆಂಟ್ ಆಫ್ ಇಂಡಿಯಾ ಹೇಳಿದ್ದಾರೆ 5 ದಿನ ಕಡಿಮೆ ಮಾಡಿದೆ, 25 ದಿನಕ್ಕೆ 1 ಸಿಲಿಂಡರ್ ಕೊಡ್ತೀವಿ ಅಂತ ಹೇಳಿದ ಒಂದು ಕುಟುಂಬಕ್ಕೆ. ಅವ್ರ ಪ್ರಕಾರ ಒಂದು ಸಿಲಿಂಡರ್ 4 ರಿಂದ 5 ಜನ ಇದ್ದರೆ 1.5 ತಿಂಗಳು ಉಪಯೋಗಿಸ್ಬೋದು ಅಂತಿದ್ದಾರೆ. ಆದರೂ ಕೂಡ ಇನ್ನೊಂದು 9-10 ದಿನಕ್ಕೆ ಪೂರ್ತಿ ಪ್ರಮಾಣದಲ್ಲಿ ಏನು ತೊಂದರೆ ಇಲ್ಲ. ಅದಾದಮೇಲೆ ಸ್ವಲ್ಪ ಕಡಿಮೆ ಆಗ್ಬೋದು. ಆದರೂ ಕೂಡ 25 ದಿನಕ್ಕೆ 1 ಸಿಲಿಂಡರನ್ನು 1 ಕನೆಕ್ಷನ್ಗೆ ಕೊಡ್ತಾರೆ. ಇದು ಕ್ಲಿಯರ್ ಆಗಿದೆ. ಇದಕ್ಕೆ ಆತಂಕ ಪಡಬೇಕಾಗಿಲ್ಲ ಅಂತ ಹೇಳೋದಕ್ಕೆ ನಿಮ್ಮನ್ನೆಲ್ಲ ಕರೆಸಿದ್ದೀನಿ. ನೀವು ಅವ್ರಿಗೆ ಮೆಸೇಜ್ ಕೊಡಬೇಕು.